ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಅವರ ಸನ್ನಿಧಾನದಲ್ಲಿ ಕೂಡಿಸಿ ನಾವು ದೇವರನ್ನ ಆರಾಧಿಸಂತ ಒಂದು ಸಮಯವನ್ನು ದೇವರು ನಮಗೆ ಏರ್ಪಡಿಸಿಕೊಟ್ಟಿದ್ದಕ್ಕಾಗಿ ದೇವರಿಗೆ ನನ್ನ ಕೃತಜ್ಞತೆಯು ಸ್ತೋತ್ರ ಬಲಿಗಳನ್ನು ನಾನು ಸಲ್ಲಿಸುತ್ತೇನೆ. ನಿಜವಾಗ್ಲೂ ಒಂದೊಂದು ಜೀವನಗಳು ನಾವು ದಾಟಿ ಬರ್ತಿದ್ದೀವಿ ಅಂದರೆ ಎಲ್ಲ ಆತನ ಪರಿಶುದ್ಧವಾದಂಥ ಕೃಪೆ, ಆತನ ನಮ್ಮ ಮೇಲಿಟ್ಟಂತ ವಾಗ್ದಾನ, ಆದಿಲಿಂತ ಒಂದು ಪ್ರೀತಿ, ದೇವರು ನಮ್ಮನ್ನ ತಿಳಿದುಕೊಂಡಿರೋದ್ರಿಂದ ಏನು ನಮ್ಮನ್ನು ಮುಟ್ಟದರಂಗೆ, ಏನು ನಮ್ಮ ಮೇಲೆ ಯಾವುದು ತಪ್ಪಾದ ಕಾರ್ಯಗಳು ಸಂಭವಿಸಿದರಂಗೆ ಆತನ ಕೃಪೆಯಿಂದ ಈ ದಿವಸವರೆಗೂ ನಮ್ಮನ್ನು ಕಾಪಾಡಿ ಬಂದಂತ ಯೇಸುಗೆ ನಾನು ಕೃತಜ್ಞತೆಯು, ವಂದನೆಯು, ಸ್ತೋತ್ರವನ್ನು ಎಲ್ಲವನ್ನೂ ಸಲ್ಲಿಸುತ್ತೇನೆ. ನಾವು ಮಾಡಿದಂತ ಒಂದೊಂದು ಪ್ರಾರ್ಥನೆಗಳು ನಿಜವಾಗ್ಲೂ ದೇವರು ಕೇಳುತ್ತಿದ್ದಾರೆ. ಅದು ಕೇಳತಕ್ಕಂಗೆ ದೇವರು ನಮಗೆ ನಡೆಸ್ಕೊಡ್ತಿದ್ದಾರೆ. ನಿಜವಾಗ್ಲೂ ನಾವು ನೆನೆಸ್ತೀವಿ ನಮ್ಮ ಶಬ್ದವನ್ನು ಕೇಳಲ್ಲ ಅಂತ, ಆದ್ರೆ ನಮ್ಮ ಕ್ರಿಯೆಗಳಲ್ಲಿ ಕಾಣಬಹುದು ನಮ್ಮ ಶಬ್ದವನ್ನು ಕೇಳಿ ಅವ್ರು ಮಾಡಂತ ಕೆಲಸಗಳಿಂದ ಕ್ಲೀನ್ ಕಂಡುಹಿಡಿಬಹುದು. ಅವ್ರು ನಮ್ಮ ಜೊತೆಯಲ್ಲಿ ನಮ್ಮ ಶಬ್ದವನ್ನು ಕೇಳಿ ಅದು ತಕ್ಕಂಗೆ ನಮಗೆ ಉತ್ತರ ಕೊಡ್ತಿದ್ದಾರೆ ಅಂತ. ಅದಕ್ಕಾಗಿ ಅವ್ರಿಗೆ ವಿಶೇಷ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ದೇವರ ವಾಕ್ಯಕ್ಕೆ ಹೋಗೋಣ. ಇವತ್ತು ದಿವಸ ಒಂದು ವಿಶೇಷವಾದಂತ ದಿವಸ, ಬೆಂದಗೋಸ್ ಅಂತ ಒಂದು ದಿವಸ, ದೇವರ ಪರಿಶುದ್ಧ ಆತ್ಮದಿಂದ ತುಂಬಿಸಪಟ್ಟ ಒಂದು ದಿವಸವಾಗಿತ್ತು. ಈ ದಿವಸದಲ್ಲಿಯೇ ದೇವರು ಸತ್ತು ಪುನರ್ತನಾಗಿ 40 ದಿನ ತನ್ನ ಶಿಷ್ಯರ ಮಧ್ಯದಲ್ಲಿ ದೇವರು ಸಂಚರಿಸಿದ್ರು. ಇದೇ ಲೋಕದಲ್ಲಿ ಅವರೊಟ್ಟಿಗೆ ಇದ್ದರು. ಅವರು ತಿರುಗಿ ಅವ್ರ ಬಲೆಗಳನ್ನ ಇಟ್ಕೊಂಡು ಅವ್ರ ಕೆಲಸ ತಿರುಗಿ ಹಳೆಯ ಕೆಲಸ ಮಾಡಬೇಕಂತ ಹೋಗಂತ ಸಮಯದಲ್ಲಿ ತಿರುಗಿ ಅವ್ರನ್ನ ಕರೆದು ಅವ್ರನ್ನ ಬಲಪಡಿಸಿ ಧೈರ್ಯಪಡಿಸಿ ಪರಲೋಕವಾದಂಥ ವಿಶೇಷವಾದಂಥದ್ದು ಅಂತ ಎತ್ತಿ ಮುಂದೆ ತೋರಿಸಿ ಅವರಿಗೆ ಬೋಧಿಸಿ ಅವನ ಧೈರ್ಯ ಬಲಪಡಿಸಿ ದೇವರು 40 ದಿನ ಅವ್ರ ಜೊತೆಲಿದ್ರು. 40ನೇ ದಿನ ನಂತರ ದೇವರು ಆಕಾಶಕ್ಕೆ ಎತ್ತಪಟ್ಟಿತು. ಅದಾಗಿ 10ನೇ ದಿನದಲ್ಲಿ ಯೆರೂಸಲೇಮ್ ಅನ್ನೋ ಸ್ಥಳದಲ್ಲಿ ದೇವರು ಎಲ್ಲರೂ 120 ಜನ ಸೇರಂತ ಸಮಯದಲ್ಲಿ ಆ ಸ್ಥಳದಲ್ಲಿ ದೇವರ ಪವಿತ್ರಾತ್ಮ ಪರಲೋಕದಿಂದ ಇಳಿದು ಬಂದು ಎಲ್ಲರ ಮೇಲೆ ದೇವರ ಅಭಿಷೇಕದಿಂದ ತುಂಬಿಸಿದ್ರು. ಆ ದಿವಸನೇ ಬೆಂದಗೋಸ್ ಅಂತ ಒಂದು ದಿವಸ ಆರಂಭ ಆಯಿತು. ಪವಿತ್ರಾತ್ಮ ಒಬ್ಬೊಬ್ಬರ ಮೇಲೆ ಇಳಿಯೋದಲ್ಲ, ಒಬ್ಬೊಬ್ಬರು ಹೃದಯದಲ್ಲಿ ವಾಸ ಮಾಡೋರು ಅಂತಾರಾಗಿತ್ತು. ಇವಾಗ ಅದ್ರ ಬಗ್ಗೆ ನಾನು ಮಾತಾಡಕ್ ಹೋದ್ರೆ ಸತ್ಯ ತುಂಬಾ ಇದೆ. ತಂದೆ ಕಾಲದಲ್ಲಿ ಏನ್ ನಡೀತು, ಮಗನ ಕಾಲದಲ್ಲಿ ಏನ್ ನಡೀತು, ಪವಿತ್ರಾತ್ಮ ಕಾಲದಲ್ಲಿ ಏನ್ ನಡೀತಿದೆ ಅಂತ ಅದು ಹೇಳಕ್ ಹೋದ್ರೆ ಇವಾಗ ಸತ್ಯನೇ ಬೇರೆ ತರ ಹೋಗುತ್ತೆ. ಅದರಿಂದ ಅದು ಒಂದು ದಿವಸ ಯಾವ್ದನ್ನ ಸಮಯ ಇದ್ರೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ಅದು ಮುಖ್ಯವಾದಂತ ಸತ್ಯ. ತಂದೆ, ಮಗ, ಪವಿತ್ರಾತ್ಮ 3 ಒಬ್ಬರೇ. ಇದನ್ನ ಸುಮಾರು ಜನ ತಿಳ್ಕೊಳ್ಳೋದಿಲ್ಲ, ಸುಮಾರು ಜನಕ್ಕೆ ಗೊತ್ತಿಲ್ಲ. ಬರೀ ತಂದೆ ದೇವರೇ ಅಂತ ಹೇಳ್ತಾರೆ, ಕೆಲವರು ಬರೀ ಯೇಸು ದೇವರೇ ಅಂತ ಹೇಳ್ತಾರೆ. ಇದೆಲ್ಲ ತಪ್ಪು. ಆದ್ರೆ ಒಂದ್ ದಿವಸ ನನಗೆ ಸಮಯ ಸಿಕ್ಕಿದ್ರೆ ಅದ್ರ ಬಗ್ಗೆ ಮಾತಾಡ್ತೇನೆ. ಈಗ ನಾವು ದೇವರ ವಾಕ್ಯಕ್ಕೆ ಹೋಗೋಣ. ದೇವರ ಸತ್ಯವನ್ನು ಸ್ವಲ್ಪ ಸಮಯವನ್ನು ಧ್ಯಾನ ಮಾಡಿ ನಮ್ಮ ಹೃದಯಗಳನ್ನು ದೇವರಿಗೆ ಅರ್ಪಣಿಸೋಣ. ಓದಿ ನೋಡಿರಿ, ಅಪೊಸ್ತಲರ ಬರೆದ ಪುಸ್ತಕದಲ್ಲಿ 1:11 ಓದಿ ನೋಡಿ. ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ಆಕಾಶ ಒಳ್ಳೆಡೆ ಹೋಗಿದ್ದರು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ಬರುತ್ತಾರೆ. ದೇವರ ಮಕ್ಕಳೇ, ಈ ಸ್ಥಳದಲ್ಲಿ ಒಂದೇ ಒಂದು ಟಾಪಿಕ್ ನಾನು ಎತ್ತಿ ಮಾತಾಡ್ತೇನೆ. ಬರೋದ್ ಬಗ್ಗೆ ಮಾತಾಡಲ್ಲ, ಎತ್ತಲ್ಪಟ್ಟ ಬಗ್ಗೆ ಮಾತಾಡಲ್ಲ. ಯೇಸು ಸ್ವಾಮಿ ಈ ಲೋಕವನ್ನು ತನ್ನ ಶರೀರ ಸಹಿತವಾಗಿ ಅವರು ಪರಲೋಕಕ್ಕೆ ಹೋದ್ರು. ದೇವರು 33 ವರ್ಷ ಈ ಲೋಕದಲ್ಲಿ ಇದ್ದು
ತನ್ನ ಸುವಾರ್ತೆಯನ್ನು ಸಾರಿ ತನ್ನ ಜೀವನ ಕೊಟ್ಟು ಶಿಲುಬೆ ಮೇಲೆ ತನ್ನ ಶರೀರದಂತ ಒಂದು ತಟ್ಟು ರಕ್ತವಿಲ್ಲದೆ ಪೂರ್ಣವಾದಂತ ರಕ್ತ ಭೂಮಿ ಮೇಲೆ ಸುರಿಸಿ ಜೀವನ ಬಿಟ್ಟು ನಂತರ ಪುನರ್ತರಾಗಿ ಅವರು ಪರಲೋಕಕ್ಕೆ ಎತ್ತಲ್ಪಟ್ಟರು, ಹೋದ್ರು ಪರಲೋಕಕ್ಕೆ, ಶರೀರ ಸಹಿತ ಪರಲೋಕಕ್ಕೆ ಎತ್ತಲ್ಪಟ್ಟರು. ಹೌದು ದೇವರ ಮಕ್ಕಳೇ, ನಾವು ಏನು ಮಾಡ್ತಿದ್ದೀವಿ, ನಾವು ಎಲ್ಲಿ ಹೋಗ್ತಿದ್ದೀವಿ, ನಾವು ಎಲ್ಲಿ ಹೋಗ್ಬೇಕಾಗಿದೆ, ಎಲ್ಲಿ ಹೋಗ್ಬಾರ್ದಾಗಿದೆ, ಅದು ನಾವು ತುಂಬಾ ತಿಳ್ಕೋಬೇಕಾದಂತ ಇದೊಂದು ವಿಶೇಷವಾದಂತ ದಿನ, ಸತ್ಯವಾದಂತ ಮಾತುಗಳು ಇವಾಗ ದೇವರು ಮಾತಾಡ್ತಿದ್ದಾರೆ. ದೇವರು ಎಲ್ಲವನ್ನೂ ಮುಗಿಸದೇ ಇದ್ದಿದ್ದರೆ ನಿಜವಾಗ್ಲೂ ನಾವು ಇಷ್ಟು ಚೆನ್ನಾಗಿರಕ್ಕಾಗ್ತಿರ್ಲಿಲ್ಲ. ಸೈತಾನ್ನ ತಲೆನ ಜಜ್ಜಲ್ಪಟ್ಟಿ ಅವನ ಶಕ್ತಿನೆಲ್ಲ ಪೂರ್ಣ 95% ಅವನ ಶಕ್ತಿನ ಮುರಿದಿ ಸಾಯಿಸ್ಬಿಟ್ಟು ತನ್ನ ಜೀವನ ಕೊಟ್ಟು ಮುಗಿಸಿ ದೇವರು ಹೋದ್ರು. ಅದೇ ರೀತಿಲಿ ನಾವು ಎಲ್ಲಿ ಹೋಗ್ತಿದ್ದೀವಿ, ಏನ್ ಮಾಡ್ತಿದ್ದೀವಿ ಓದಿ ನೋಡಿ. ಆದಿಕಾಂಡ 19:17 ಓದಿ ನೋಡಿ. ಏನ್ ಹೇಳ್ತಾರೆ, ದೇವರು ನಮ್ಮನ್ನು ಎಲ್ಲಿ ಹೋಗಕ್ಕೆ ಹೇಳಿ ನಾವು ಎಲ್ಲಿ ಹೋಗ್ತಿದ್ದೀವಿ ಓದಿ. ಓಡಿ ಹೋಗು, ಇಲ್ಲಿಂದ ಓಡಿ ಹೋಗು, ಇಲ್ಲಿ ನೀನು ಆರಿಸಲ್ಪಟ್ಟ ಈ ದೇಶ, ನೀನು ಇಷ್ಟಪಟ್ಟ ಆರಿಸಲ್ಪಟ್ಟ ಈ ದೇಶದಲ್ಲಿ ದೇವರು ಸೋದೋಮ್ ಗೋಪುರ ಅನ್ನೋದು ಒಂದು ದೇಶ. ಆ ಸೋದೋಮ್ ಗೋಪುರದಲ್ಲಿ ದೇವರು ಆ ಸೋದೋಮ್ ಅನ್ನೋ ದೇಶವನ್ನು ದೇವರು ನಾಶ ಮಾಡಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಪಾಪವನ್ನು ತುಂಬಿರಂತ ಆ ಪಟ್ಟಣದಲ್ಲಿ, ಆ ಗ್ರಾಮದಲ್ಲಿ ದೇವರು ಏನ್ ಹೇಳ್ತಾರೆ, ತನ್ನ ಒಬ್ಬ ನೀತಿಯಂತ ಮಗನ, ತನ್ನ ಆಬ್ರಾಮ್ನ ನೆನೆಸಿ ಇವ್ರಿಗೆ ಏನ್ ಮಾಡ್ತಾರೆ, ಅವನನ್ನು ಈ ಸ್ಥಳವನ್ನು ಬಿಟ್ಟು ನೀನು ಹೊರಟೋಗು, ಓಡಿ ಹೋಗು, ಪ್ರಾಣವನ್ನು ಉಳಿಸಿಕೋ, ನಿನ್ನ ಪ್ರಾಣವನ್ನು ಉಳಿಸಿಕೋ, ಹಿಂದಕ್ಕೆ ನೋಡಬೇಡ, ಈ ಪ್ರದೇಶದೊಳಗೆ ಎಲ್ಲೂ ನಿಲ್ಲದೆ ನೀನು ಆರಿಸಪಟ್ಟ ಒಂದು ಪ್ರದೇಶದಲ್ಲಿ ಎಲ್ಲೂ ನಿಲ್ಲಬೇಡ. ನೀನು ಇಷ್ಟಪಟ್ಟ ಆರಿಸಪಟ್ಟ ಆ ಪ್ರದೇಶದಲ್ಲಿ ಅಲ್ಲಿ ನಿಲ್ಲದೆ ಬೆಟ್ಟದ ಸೀಮೆಗೆ ಓಡಿ ಹೋಗು. ಬೆಟ್ಟದ ಸೀಮೆಗೆ ನೀನು ಓಡಿ ಹೋಗ್ಬೇಕು. ನೀನು ಬೆಟ್ಟದ ಸೀಮೆ ಕಡೆ ನೀನು ಹೋಗು. ನೀನು ನಿನ್ನ ಮಕ್ಕಳನ್ನು, ನಿನ್ನ ಹೆಂಡತಿಯನ್ನು ಕರ್ಕೊಂಡು ಈ ಸ್ಥಳವನ್ನು ಬಿಟ್ಟು ಹೋಗು. ಒಂದು ವೇಳೆ ಈ ಸ್ಥಳದಲ್ಲೇ ನೀನು ಇರದಾದ್ರೆ ನಿನಗೂ ಸಾವು ಬಿಡೋದಿಲ್ಲ. ನೀನು ಈ ಬೆಂಕಿ ಜ್ವಾಲೆ ಉರಿಯಂತ ಸಮಯದಲ್ಲಿ ನೀನು ಸುಟ್ಟೋಗುತ್ತೀಯ, ಭಸ್ಮ ಆಗುತ್ತೀಯ. ಅದರಿಂದ ನಿನ್ನ ಪ್ರಾಣವನ್ನು ತಪ್ಪಿಸಿಕೊಂಡು ಈ ಸ್ಥಳವನ್ನು ಬಿಟ್ಟು ಓಡಿ ಹೋಗು. ಯಾವ ಸ್ಥಳಕ್ಕೆ ನೀನು ಹೋಗ್ಬೇಕಾಗಿದೆ ನಾನು ಹೇಳ್ತಿದ್ದೇನೆ, ಬೆಟ್ಟದ ಪ್ರದೇಶ ಪಕ್ಕದಲ್ಲಿ ನೀನು ಓಡಿ ಹೋಗು. ನೀನು ಹೋಗು, ಬೆಟ್ಟದ ಪ್ರದೇಶ ಪಕ್ಕ ಹೋಗು. ದೇವರ ಮಕ್ಕಳೇ, ನೀನು ಬೆಟ್ಟ ಪ್ರದೇಶಕ್ಕೆ ನೀವು ಹೋಗು ಅಂತ ಹೇಳುವಾಗ ಆ ಸಮಯದಲ್ಲಿ ನಿನ್ನ ಮಾನಸಿಕವಾದಂತ ಬಲಿಂತೆ ಇರೋದ್ರಿಂದ, ನಿನ್ನ ಮಾನಸಿಕವಾದ ಲೌಕಿಕ ಕಾರ್ಯಗಳು ನಿನ್ನ ಮನಸ್ಸಲ್ಲಿ ಇರೋದ್ರಿಂದ ಆ ಬೆಟ್ಟದ ಪ್ರದೇಶಕ್ಕೆ ನೀನು ಓಡಕ್ಕೆ ನಿನಗೆ ಮನಸ್ಸಿಲ್ಲದೆ ಹೋಯ್ತು. ಒಂದು ವೇಳೆ ನಿನ್ನಲ್ಲಿ ಭಕ್ತಿ ಇದ್ದಿದ್ರೆ, ನಿನ್ನೊಳಗೆ ಪರಿಶುದ್ಧ ಇದ್ದಿದ್ರೆ, ನಿನ್ನಲ್ಲಿ ನಂಬಿಕೆ ಇದ್ದಿದ್ರೆ, ನಿನ್ನಲ್ಲಿ ಪ್ರಾರ್ಥನೆ ಜೀವಿತ ಇದ್ದಿದ್ರೆ, ನೀನು ಯೇಸುವೆ ನಂಬಂತವನಾಗಿ ಇದ್ದಿದ್ರೆ, ನೀನು ಭಕ್ತಿ ನಿನ್ನೊಳಗಡೆ ಇದ್ದಿದ್ರೆ, ಖಂಡಿತ ಅವ್ರು ಹೇಳಿದ ತಕ್ಷಣ ನೀನು ಬೆಟ್ಟದ ಪ್ರದೇಶಕ್ಕೆ ಓಡುತ್ತಿದ್ದೆ. ಆದ್ರೆ ನಿನ್ನ ಗ್ರಾಮದಲ್ಲಿ ನೀನಿರುವಾಗ ನೀನು ಬರೀ ಲೋಕದಲ್ಲಿ, ಪಾಪದಲ್ಲಿ, ಬಲಿಂತಲ್ಲಿ, ಅಶುದ್ಧಗಳಲ್ಲಿ ಕೆಲವು ತಪ್ಪುಗಳು ಮಾಡ್ತಾ ಇರೋರನ್ನ ನೋಡಿಕೊಂಡು ಖುಷಿ ಪಟ್ಕೊಂಡಿದ್ದೆ. ಲೋಕದವ್ರ ಜೊತೆಲಿ ಲೋಕದಲ್ಲಿ ಒಟ್ಟಿಗೆ ಸೇರ್ಕೊಂಡು, ಲೋಕದ ಜೊತೆಗೆ ಲೋಕದ ಕೆಲಸ ಮಾಡಿಕೊಂಡು, ಲೋಕದವ್ರ ಜೊತೆಗೆ ಸೇರಿ ಲೋಕದಲ್ಲಿ ಡ್ಯಾನ್ಸ್ಗಳು ಆಡ್ಕೊಂಡು, ಲೋಕದವ್ರು ಆಡ್ತಾ ಇರೋದನ್ನ ನೋಡಿ ನೀನು ಸಂತೋಷ ಪಟ್ಟುಕೊಂಡು ಈ ರೀತಿ ನೀನು ಕಾಲ ಕಳ್ಕೊಂಡು ಬರ್ತಿದ್ದೆ. ಆದ್ರಿಂದ ನಿನ್ನಲ್ಲಿ ಆತ್ಮದಲ್ಲಿ ಬಲ ಇರಲಿಲ್ಲ, ನಿನ್ನ ಹೃದಯದಲ್ಲಿ ಬಲವಿಲ್ಲ. ಅದಕ್ಕೆ ಅದು ನೋಡಿದ ತಕ್ಷಣ ಬೆಟ್ಟದ ಪ್ರದೇಶವನ್ನು ನೋಡಿ ನೀನು ಭಯಪಟ್ಟು ಹೋದೆ, ನಿನ್ನ ಭಕ್ತಿ ಒಪ್ಪಲಿಲ್ಲ. ಏನಾಯ್ತು, ನೀನ್ ಏನ್ ಹೇಳ್ತೀಯ ಆ ಕೆಳದ ವಾಕ್ಯದಲ್ಲಿ ಓದುವಾಗ ಅದು ಏನಂತೀಯ, ಅಲ್ಲಿ ನಾನು ಆ ಬೆಟ್ಟದ ಪ್ರದೇಶಕ್ಕೆ ನಾನು ಹೋಗಕ್ಕೆ ಸಾಧ್ಯವಿಲ್ಲ.
ನಾನು ಇಲ್ಲೊಂದು ಗ್ರಾಮ ಕಾಣ್ತಿದ್ದೆ, ಆ ಸ್ಥಳಕ್ಕೆ ನಾನು ಹೋಗ್ತೀನಿ ಅಂತ ಕೇಳ್ತೀಯ. ದೇವ್ರ ಮಕ್ಕಳೇ, ದೇವರು ಹೇಳಂತ ಸ್ಥಳಕ್ಕೆ ನೀನು ಹೋಗಿದ್ದಿದ್ರೆ ಕೇಳಿ. ಇವಾಗ ಜ್ಞಾಪಕವಾಗಿ ಗಮನದಿಂದ ಇಟ್ಟು ಕೇಳಿರಿ. ನೀನು ಒಂದು ವೇಳೆ ದೇವರು ಹೇಳಿಂತ ಪ್ರದೇಶಕ್ಕೆ, ನೀನು ಬೆಟ್ಟದ ಪ್ರದೇಶಕ್ಕೆ ಓಡೋಗಿದ್ದಿದ್ರೆ ನಿನ್ನ ಹೆಂಡತಿ ಉಪ್ಪು ಕಲ್ಲು ಆಗ್ತಾ ಇರಲಿಲ್ಲ. ಅವಳು ಹಿಂದೆ ಇಟ್ಟು ತಿರುಗಿ ನೋಡ್ತಿರ್ಲಿಲ್ಲ. ಏನಕ್ಕೆ ಅಂತ ಕೇಳಿ, ಗಮನ ಇಟ್ಟು ಕೇಳಿ. ಯಾಕಂದ್ರೆ ನೀನು ಆಸೆಪಟ್ಟದ್ದು ಒಂದು ಊರು, ದೇವರು ಹೇಳಿದ್ದು ಬೆಟ್ಟದ ಪ್ರದೇಶಕ್ಕೆ ಹೋಗುವಂತ. ನೀನು ಅದನ್ನ ಬೆಟ್ಟದ ಪ್ರದೇಶ ಎತ್ತರವಾಗಿದೆ ಅಂತ ಹೇಳಿ ನೀನು ಓಡಕ್ಕಾಗದೆ ನೀನು ಎಲ್ಲೋ ನೆಲ ಮಟ್ಟವಾಗಿರಂತ ನೆಲವನ್ನು ಆರಿಸಲ್ಪಟ್ಟೆ. ನೀನು ಯಾವಾಗ ಮಟ್ಟವಾದಂತಹ ನೆಲವನ್ನು ಆರಿಸ್ಕೊಂಡು ಅವಾಗ ನೀನು ಓಡ್ತಾ ಇರೋಂತಹ ಸ್ಥಳದಲ್ಲಿ ನಿನ್ನ ಹೆಂಡತಿ ಹಿಂದೆ ತಿರುಗಿ ಆ ಉಪ್ಪು ಕಲ್ಲಾಗ್ಬಿಟ್ಲು. ಒಂದು ವೇಳೆ ನೀನು ಬೆಟ್ಟದ ಪ್ರದೇಶಕ್ಕೆ ನೀನು ಹೋಗದಾಗಿದ್ದಿದ್ರೆ ಕೇಳಿ, ಒಂದು ವೇಳೆ ನೀನು ಬೆಟ್ಟದ ಪ್ರದೇಶಕ್ಕೆ ದೇವರು ಹೇಳ ರೀತಿ ನೀನು ಹೋಗಿದ್ದಿದ್ರೆ ನೀನು ಆ ಹೆಂಡತಿ ಹಿಂದಿಟ್ಟು ನೋಡ್ತಿರ್ಲಿಲ್ಲ. ಯಾಕೆಂದ್ರೆ ಬೆಟ್ಟ ಎತ್ತರವಾಗಿ ಹಿಂಗೆ ಮೇಲೆ ಹತ್ತಿ ಹೋಗ್ಬೇಕು. ಭೂಮಿ ಒಂದೇ ಮಟ್ಟವಾಗಿದೆ. ಈ ಭೂಮಿ ಮಟ್ಟವಾಗಿರೋದ್ರಿಂದ ಅವಳಿಗೆ ಗೊತ್ತು ಇದು ಮಟ್ಟವಾದಂತ ಸ್ಥಳ, ನಾನು ಹಿಂದಿಟ್ಟು ತಿರುಗಿ ನೋಡಿದ್ರು ನಾನು ಬೀಳೋದಿಲ್ಲ ಅಂತ ಚೆನ್ನಾಗಿ ಗೊತ್ತು ಅವಳಿಗೆ. ಅದಕ್ಕೆ ಏನು ಮಾಡಿದ್ಲು, ಹಿಂದೆ ತಿರುಗಿ ಹಿಂದೆ ನೋಡಿದ್ಲು, ಅಲ್ಲೇ ಉಪ್ಪು ಕಲ್ಲಾದ್ಲು. ಆದ್ರೆ ನೀನು ಬೆಟ್ಟದ ಪ್ರದೇಶಕ್ಕೆ ಹತ್ತಿ ಹೋಗಿದ್ದಿದ್ರೆ ಅವಳು ಬೆಟ್ಟದ ಮೇಲೆ ಹತ್ತುವಾಗ ಅವಳು ಮುಂದೆನೆ ನೋಡ್ಕೊಂಡು ಹೋಗಂತ ವಿಷಯವಾಗಿತ್ತು. ಮುಂದೆನೆ ನೋಡ್ಕೊಂಡು ಹೋಗ್ಬೇಕಾಗಿತ್ತು. ಕಾರಣ ಏನಂದ್ರೆ ಬೆಟ್ಟದಲ್ಲಿ ಸ್ವಲ್ಪ ಏರು ಪಾರು ಕಲ್ಲುಗಳು ಎಲ್ಲ ಇರ್ತದೆ. ಆಗ ಅವಳು ಮುಂದೆನೆ ನೋಡ್ಬೇಕು. ಮುಂದೆ ನೋಡದೆ ಇದ್ರೆ ಅವಳು ಎಡಕ್ ಬೀಳ್ತಾಳೆ. ಅದಕ್ಕೋಸ್ಕರ ಹಿಂದೆ ತಿರುಗಿ ನೋಡಕ್ಕೆ ಚಾನ್ಸಸ್ ಸಿಕ್ತಿರ್ಲಿಲ್ಲ ಅವಳಿಗೆ. ಹಿಂದೆ ನೋಡಕ್ಕೆ ಚಾನ್ಸಸ್ ಸಿಕ್ತಿರ್ಲಿಲ್ಲ. ಯಾಕಂದ್ರೆ ಮುಂದೆ ನೋಡ್ಲಿಲ್ಲ ಅಂದ್ರೆ ಅವಳು ಕೆಳಗಡೆ ಎಡಗಿ ಬೀಳ್ತಾಳೆ, ಜಾರಿ ಬೀಳ್ಬಹುದು, ಯಾವ್ದನ್ನ ಕಲ್ಲಿಗೆ ಏಟಾಗಿ ಕೆಳಗಡೆ ಬೀಳಬಹುದು. ಅದಕ್ಕೆ ಮುಂದೆನೆ ನೋಡ್ಕೊಂಡು ಹೋಗ್ಬೇಕಾಗಿತ್ತಂತ ಪರಿಸ್ಥಿತಿ ಇತ್ತು ಅವಳಿಗೆ. ನೀನು ಅಲ್ಲಿ ಕರ್ಕೊಂಡು ಹೋಗಿದ್ದಿದ್ರೆ ನೀನ್ ಹೆಂಡತಿ ಉಪ್ಪು ಕಲ್ಲು ಆಗ್ತಿರ್ಲಿಲ್ಲ. ನೀನ್ ಹೆಂಡತಿ ಉಪ್ಪು ಕಲ್ಲು ಆಗದೆ ಇದ್ದಿದ್ರೆ ನೀನು ತಪ್ಪಾದಂತ ಪಾಪದಲ್ಲಿ ಮಗಳರೊಟ್ಟಿಗೆ ನೀನು ಮಾಡ್ತಿರ್ಲಿಲ್ಲ. ಇನ್ನೇನೇನೋ ಕಾರ್ಯಗಳು ನಡೀತು. ಇವಾಗ ಅದೆಲ್ಲ ನಾನು ಮಾತಾಡಕ್ ಸಮಯವಿಲ್ಲ. ಆದ್ರೆ ದೇವರು ಹೇಳಂತ ಸ್ಥಳಕ್ಕೆ ನಾವು ಹೋಗಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲ ಅಂದ್ರೆ ಹೋಗ್ಲೇಬಾರದು. ನೀನ್ ನಿಂತಿರೋ ಸ್ಥಳದಲ್ಲಿ ನಿಂತು ನೀನ್ ಬಲ ಹೊಂದ್ಕೊಂಡು ಮುಂದಕ್ಕೆ ಹೋಗಕ್ಕೆ ಪ್ರಯತ್ನ ಮಾಡ. ನೀನ್ ಇಷ್ಟಪಟ್ಟಂತ ಲೋಕದ ವಿಷಯಗಳಲ್ಲಿ ನೀನು ಹೋಗಬೇಡ. ಒಂದು ವೇಳೆ ನೀನು ಹೋಗುವಾಗ ದೇವರು ನಿನ್ನ ಆರಿಸಲ್ಪಟ್ಟಿದ್ರೆ, ನೀನು ಯಾವುದೋ ದೇವರು ಒಂದು ಸ್ಥಳಕ್ಕೆ ಹೋಗ್ತೀಯ, ನಿನ್ಗೆ ಗೊತ್ತಿಲ್ಲದೆ ನೀನು ಆತರಿಂದ ಔಷಧನ ಎಂದು ಒಂದು ವೇಳೆ ಹೋಗ್ಬಿಟ್ಟೆ. ಹೋದಾದ್ಮೇಲೆ ದೇವ್ರಿಗೆ ಗೊತ್ತು ಇದು ನನ್ನ ಚಿತ್ತ ಇಲ್ಲ, ನನ್ನ ಇಷ್ಟ ಇಲ್ಲ. ನೀನು ಹೋದಾದ್ಮೇಲೆ ಆ ಸ್ಥಳದಲ್ಲಿ ನಿನಗೆ ನೀನ್ ಏನ್ ನೆನೆಸುತ್ತೀಯ ಅದು ನಡೆಯೋದಿಲ್ಲ. ನಡೀತಿರುವಾಗ ಅವತ್ತಿಗೆ ನೀನು ವಾಪಸ್ ನಿನ್ನಿರಂತ ಸ್ಥಳಕ್ಕೆ ನೀನು ಬರ್ಬೇಕು. ಬಂದು ದೇವ್ರ ಸನ್ನಿಧಾನದಲ್ಲಿ ಕುಂತು ಪ್ರಾರ್ಥನೆ ಮಾಡಿ ಕೇಳಬೇಕು, ಏನಕ್ಕೆ ನನ್ನಲ್ಲಿ ಏನ್ ತಪ್ಪಿತ್ತು, ನಾನು ಹೋಗಿಂತ ವಿಷಯವನ್ನು ನಡೀಲಿಲ್ವೇ, ನಾನು ಹೋಗಂತ ಕಾರ್ಯವನ್ನು ನಡೀಲಿಲ್ವೇ, ಇದು ಏನು ಕಾರಣ ಸ್ವಾಮಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಕೇಳುವಾಗ ದೇವರು ನಿಮ್ಗೆ ಪ್ರಕಟಿಸುತ್ತಾರೆ. ಅದನ್ನು ಬಿಟ್ಟು ನೀನು ಬೇಜಾರು ಮಾಡ್ಕೊಳ್ಳೋದು, ದುಃಖ ಪಡೋದು, ವೇದನೆ ಪಡೋದು ಇರಕೂಡದು. ಈ ಲೋಕದಲ್ಲಿ ಇರುವಾಗ ನೀನು ಇದೆಲ್ಲ ಪ್ರಪಂಚದಲ್ಲಿ ಇರುವಾಗ ಬರುತ್ತದೆ. ಅದಕ್ಕೆ ದೇವ್ರ ಸನ್ನಿಧಾನದಲ್ಲಿ ನೀನು ಪ್ರಾರ್ಥನೆ ಮಾಡುವಾಗ ದೇವ್ರು ಹೇಳ್ತಾರೆ, ನಾನು ಇದ್ದೇನೆ, ನಾನು ನಿನ್ನ ನಡೆಸುತ್ತೇನೆ, ನಾನು ನಿನ್ನ ಕೈ ಬಿಡೋದಿಲ್ಲ, ನಾನು ನಿನ್ನ ಒತ್ತಿಕೊಂಡಿದ್ದೇನೆ, ನಾನು ತಾಯಿಗಿಂತಲೂ ಹೆಚ್ಚಾಗಿ ನಾನು ನಿನ್ನ ಪ್ರೀತಿ ಮಾಡ್ತೇನೆ ಅಂತ ಹೇಳ್ತಾರೆ. ಆ ರೀತಿ ಇರುವಾಗ ದೇವರು ಹೇಳಂತ ಸ್ಥಳಕ್ಕೆ ಅವನು ಹೋಗಿದ್ದಿದ್ರೆ ಲೋತು ಆ ಕುಟುಂಬ ಪೂರ್ತಿ ತನ್ನ ಹೆಂಡತಿನ ಕಳ್ಕೊಳ್ಳದೆ ಅವಳು ಉಪ್ಪು ಕಲ್ಲು ಹಾಕಿದ್ರೆ ಹೆಂಗೆ ಅವಳು ತಪ್ಪಿಸ್ಕೊಂಡು ಅವ್ರ ಜೊತೆಗೆ ಓಡಿ ಹೋಗಕ್ಕೆ ಪ್ರಯತ್ನ ಮಾಡ್ತಿದ್ಲು. ಆದ್ರೆ ಇವನ ಮಾನಸಿಕವಾದಂತ ಬಲಿಂತೆಯಿಂದ ತನ್ನ ಹೆಂಡತಿನ ಕಳ್ಕೊಂಡ ನಂತರ ತನ್ನ ಸಂತತಿಗೆ ಶಾಪವನ್ನು ತಂದು ಇಟ್ಟ. ನೋಡಿ, ಒಂದೇ ಒಂದು ನಿನ್ನ ಕೇರ್ಲೆಸ್, ಒಂದೇ ಒಂದು ನಿನ್ನ ಬಲಿಂತೆ, ದೇವರ ಹತ್ರ ನೀನು ಸರಿಯಾದಂತ ಭಕ್ತಿ ಇಲ್ಲದೆ ಒಂದು ಬಲಿಂತೆ ಎಷ್ಟು ದೂರಕ್ಕೆ ಕರ್ಕೊಂಡು ಹೋಗಿದೆ ಯೋಚನೆ ಮಾಡಿ. ಅಲ್ಲಿ ಇವನು ಆರಿಸಲ್ಪಟ್ಟ ಸ್ಥಳ ನೆಲ ಮಟ್ಟವಾಗಿತ್ತು, ಸ್ಥಳ ಮಟ್ಟವಾಗಿತ್ತು, ಒಂದೇ ಸ್ಥಳವಾಯಿತು. ಅವಳು ಓಡಿದ್ರು ಕೆಳಗಡೆ ಬೀಳೋದಿಲ್ಲ ಅಂತ ಗೊತ್ತು, ಜಾರಿ ಬೀಳೋದಿಲ್ಲ ಅಂತ ಗೊತ್ತು. ಅದಕ್ಕೆ ಏನು ಮಾಡೋದು, ಹಿಂದಿಟ್ಟು ನೋಡುದು. ಅಯ್ಯೋ ನನ್ನ ಅಳಿಂದಿರು, ನಾನು ಆರಿಸಲ್ಪಟ್ಟಿದ್ದೆ, ನನ್ನ ಮಗಳಿಗೆ ನನ್ನ ಹುಡುಗರನ್ನ ಆರಿಸಿದ್ದೆ, ಅವರು ಬರ್ತಿದ್ದಾರ ಅಂತ ಹಿಂದಿಟ್ಟು ನೋಡುದು.
ಇಲ್ಲ ದೇಶ ಹೆಂಗೆ ನಾನು ಸೇರಿಸಿಟ್ಟಿರೋ ಹಣಗಳು, ದುಡ್ಡುಗಳು, ಕಾಸುಗಳು ಎಲ್ಲವನ್ನು ಆ ಸ್ಥಳವನ್ನು ಅಲ್ಲಿ ಇದೆಯಲ್ಲ ಅದು ಬಿಟ್ಟು ಬಂದಲ್ಲ ಅಂತ ಆ ಒಂದು ಯೋಚನೆ ಬಂದಿದ್ದ ತಕ್ಷಣ ಹಿಂದೆಟ್ಟು ನೋಡಿದ್ರು, ಒಪ್ಪಕ್ಕಲ್ಲ. ಆದ್ರೆ ದೇವರ ಮಾತು ಹೇಳಿದ್ರು, ನೀನು ಓಡು, ತಪ್ಪಿಸಿಕೊಂಡು ಓಡು, ನೀನು ಹಿಂದಿಟ್ಟು ನೋಡದೆ ಓಡು ಅಂತ ಹೇಳಿದ್ರು. ಹೋಗುವ ಸ್ಥಳಕ್ಕೆ, ದೇವ್ರು ಹೇಳುತ್ತ ಸ್ಥಳಕ್ಕೆ ಹೋಗಿ ನೋಡು. ದೇವ್ರು ನಿನ್ನ ಆಶ್ವಾಸುತ್ತ, ದೇವ್ರು ನೀನ್ ಕೈ ಬಿಡೋದಿಲ್ಲ. ಅದಕ್ಕೆ ಒಬ್ಬ ಭಕ್ತರುಗಳಿಗೆ ದೇವ್ರು ಏನ್ ಹೇಳ್ತಾರೆ ಓದಿ ನೋಡಿರಿ. ಯೋವಾನ್ ಬರೆದ ಪುಸ್ತಕದಲ್ಲಿ 6:67 ಓದ್ ನೋಡಿ. ದೇವ್ರು ಏನ್ ಹೇಳ್ತಾರೆ, ಯೇಸು ಸ್ವಾಮಿ ಯೇಸು ಇದನ್ನು ನೋಡಿ ತನ್ನ 12 ಮಂದಿಯನ್ನು ನೀವು ಸಹ ಹೋಗಬೇಕೆಂದಿದ್ದೀರಾ, ನೀವು ಸಹ ನನ್ನ ಬಿಟ್ಟು ಹೋಗ್ಬೇಕಂತ ಯೋಚನೆ ಮಾಡ್ತಿದ್ದೀರಾ ಎಂದು ಕೇಳಿದ್ರು ತನ್ನ ಶಿಷ್ಯರಿಗೆ. ಯೇಸು ಸ್ವಾಮಿ ಆ ಸ್ಥಳದಲ್ಲಿ ಮೇಲ್ವಾಕ್ಯಗಳು ನೋಡುವಾಗ ತುಂಬಾ ಬೋಧನೆ ಮಾಡ್ತಾರಂತ ಸಮಯದಲ್ಲಿ ಒಂದು ಕಠಿಣವಾದಂತ ಬೋಧನೆಗಳು ದೇವರು ಈ ಭೂಲೋಕದಲ್ಲಿ ಅನೇಕ ಸ್ಥಳದಲ್ಲಿ ಪ್ರಪಂಚದಲ್ಲಿ ದೇವರು ಪ್ರಸಂಗ ಮಾಡಿದ್ರು. ಅವರು ಬಂದಿರೋದೇ ಅದಕ್ಕೆ. ಹಳೆ ಒಡಂಬಡಿಕೆನೇ ಬದಲಾವಣೆ ಮಾಡಬೇಕು. ಯೇಸು ಸ್ವಾಮಿ ಇದ್ದಿದ್ದ ದಿವಸ ಆ 3 ವರ್ಷ ದೇವರು ಮಾಡಿದಂತ ಸೇವೆಯಲ್ಲಿ ಅವರು ಪ್ರಚಾರ ಮಾಡಿದಂತ ಒಂದೊಂದು ಪ್ರಸಂಗದಲ್ಲಿ ಇಡೀ ಚರಿತ್ರೆನೇ ಬದಲಾವಣೆ ಮಾಡಿದ್ರು. ಆ ಚರಿತ್ರೆ ಮಾಡುವಾಗ ಒಂದು ಕೂಟ ಜನ ಅವ್ರನ್ನ ಹಿಂಬಾಲಿಸುತ್ತಾನೇ ಬಂದ್ರು. ಅವರು ಶಿಷ್ಯರು ಅಂತಾನೆ ಹೇಳ್ಬೋದು. ವೇದದಲ್ಲಿ ಹೇಳ್ತಾರೆ, ದೇ ಆರ್ ಆಲ್ಸೋ ದ ಡಿಸೈಪಲ್ಸ್ ಆಫ್ ಜೀಸಸ್ ಅಂತ ಹೇಳ್ತಾರೆ. ಡಿಸೈಪಲ್ಸ್ ಆಫ್ ದ ಜೀಸಸ್. ಒಂದು ಯೋವಾನ್ 66 unto the 12 will you also go away. 66 ಓದ್ಮಾ. From that time many of his disciples went back and walked no more with him. ಅಂದರೆ ಅವ್ರ ಅನೇಕ ಶಿಷ್ಯರುಗಳು ಅವ್ರ ಜೊತೆಲಿ ಇದ್ದಂತ ಹಿಂಬಾಲಿಸಿದಂತ ದೇವರ ಮಕ್ಕಳು ಶಿಷ್ಯರುಗಳು ಒಂದು ಕೂಟ ಜನನೇ ಹಿಂಬಾಲಿಸ್ತಿದ್ರು. ಅವ್ರು ಅಷ್ಟು ಜನನು ಯೇಸು ಸ್ವಾಮಿಯೊಟ್ಟಿಗೆ ನಡೆದೇ ಹಿಂದೆ ಹೋದ್ರು. ಕಾರಣ ಏನಂದ್ರೆ ಕಠಿಣವಾದಂತ ಬೋಧನೆ ಆ ಸಮಯದಲ್ಲಿ ಇರುವಾಗ. ಎಲ್ಲನೂ ಹೋದ ನಂತರ ಉಳಿದಿದ್ದು ಬರೀ 12 ಜನ ಮಾತ್ರ. 12 ಜನನ ದೇವರು ಆರಿಸಲ್ಪಟ್ಟಂತ 12 ಜನನ ದೇವರು ಆರಿಸಲ್ಪಟ್ಟಂತ ಜನರು ಮಾತ್ರ ಅಲ್ಲಿದ್ದರು. 12 ಜನನು ಅದನ್ನ ನೋಡಿ ಯೇಸು ಸ್ವಾಮಿ ಕೇಳ್ತಾರೆ, ನೀವು ಹೋಗ್ಬೇಕಂತ ಮನಸ್ಸಿದ್ಯಾ? ನೀವು ಹೋಗ್ತೀರಾ? ಓದ್ ನೋಡಿ. ಅದೇ 67 ಅದೇ 67. ಯೇಸು ಇದನ್ನು ನೋಡಿ ಅವ್ರು ಹಿಂದಿಟ್ಟು ಹೋಗೋದನ್ನು ನೋಡಿ, ಜನ ವಾಪಸ್ ಹೋಗೋದನ್ನು ನೋಡಿ ತನ್ನ 12 ಮಂದಿಯನ್ನು ನೀವು ಸಹ ಹೋಗಬೇಕೆಂದಿದ್ದೀರಾ, ನೀವು ಸಹ ಹೋಗಬೇಕಂತ ಇದ್ದೀರಾ? ನೋಡಿ, ದೇವರು ಎಂಥ ಒಂದು ಬೋಧನೆ. ಈ ಕಾಲದಲ್ಲಿ ಎಲ್ಲರೂ ಯೇಸು ಸ್ವಾಮಿನವರೆಲ್ಲ ಯೇಸು ಸ್ವಾಮಿ ಮಕ್ಕಳಾಗಕ್ಕೆ ಸಾಧ್ಯ. ಯೇಸು ಸ್ವಾಮಿ ಬೈಬಲ್ ನಿಂತ್ಕೊಂಡು ಓದೋರೆಲ್ಲ ಬೆಳೆದಿರ್ತಾರಲ್ಲ. ಇಲ್ಲ ಟೈಮ್ ಪ್ರಕಾರವಾಗಿ ಚರ್ಚ್ಗೆ ಹೋಗೋರೆಲ್ಲರೂ ದೇವರ ಮಕ್ಕಳಾಗಕ್ಕೆ ಸಾಧ್ಯ ಇಲ್ಲ, ದೇವ್ರ ಶಿಷ್ಯ ಆಗಕ್ಕೆ ಸಾಧ್ಯವಿಲ್ಲ. ಇಲ್ಲ ಟೈಮ್ ಸರಿಯಾಗಿ ಸಭೆಗಳಲ್ಲಿ ಹೋಗಿ ಹೂವುಗಳು ಡೆಕೋರೇಷನ್ ಮಾಡಿದ ಮಾತ್ರಕ್ಕೆ ಅವರು ಯೇಸು ಸ್ವಾಮಿ ಮಕ್ಕಳಾಗಕ್ಕೆ ಸಾಧ್ಯವಿಲ್ಲ. ದೇವರು ಹೇಳಂತ ಬೋಧನೆ, ದೇವರು ಹೇಳಂತ ವಾಕ್ಯ, ವೇದದಲ್ಲಿ ಇರಂತ ವೇದ ಪುಸ್ತಕದಲ್ಲಿರಂತ ವಾಕ್ಯಗಳು, ಈ ವಾಕ್ಯ ನಿನ್ನೊಳಗಡೆ ಇಟ್ಟು ನೀನು ವಾಕ್ಯ ತಕ್ಕಂಗೆ ನಡೆದರೆ, ವಾಕ್ಯ ತಕ್ಕಂಗೆ ನೀನು ಜೀವಿಸಿದ್ರೆ, ವಾಕ್ಯ ತಕ್ಕಂಗೆ ನೀನು ಹಿಂಬಾಲಿಸಿದ್ರೆ, ಆಗಲೇ ನೀನು ಯೇಸು ಸ್ವಾಮಿ ಮಗನಾಗಕ್ಕೆ ಸಾಧ್ಯ, ಯೇಸು ಸ್ವಾಮಿ ಶಿಷ್ಯನಾಗಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಯೇಸು ಸ್ವಾಮಿ ಬಿಟ್ಟು ಹೋಗಂತ ಪರಿಸ್ಥಿತಿ ಒಂದಿನ ಬರುತ್ತದೆ. ಲೋಕಕ್ಕೆ ಹೋಗ್ಬಿಡ್ತೀಯಾ, ಕಣ್ಣಾಸೆಗೆ ಹೋಗ್ಬಿಡ್ತೀಯಾ, ಲೋಕದ ಆಡಂಬರಗಳಿಗೆ ಹೋಗ್ಬಿಡ್ತೀಯಾ, ಹೇಳ್ಕೊಂಡು ಹೋಗ್ಬಿಡ್ತದೆ. ಲೋಕನ ಹೇಳ್ಕೊಂಡು ಹೋಗೋದ್ ರೀತಿ ನಿನ್ನನ್ನು ಹೇಳ್ಕೊಂಡು ಹೋಗ್ತದೆ. ಎಲ್ಲಿ ಹೋಗ್ತೀಯಾ, ಏನ್ ಮಾಡ್ತೀಯಾ, ಎಲ್ಲೂ ಹೋಗ್ಬೇಕಾಗಿತ್ತು ನೀನ್ ಎಲ್ಲೋ ಹೋಗ್ತಿದ್ಯಾ. ಇದು ದೇವ್ರ ಇಚ್ಛಾ ಇಲ್ಲ, ದೇವ್ರ ಇಷ್ಟ ಇಲ್ಲ. ಆಗ ದೇವ್ರ ಒಬ್ಬ ಶಿಷ್ಯ ಹೇಳ್ತಾನೆ, ಸ್ವಾಮಿ 68 ಓದ್ ನೋಡಿ. ಸೀಮೋನ್ ಪೇತ್ರ ಆಗನು ಒಬ್ಬ ಶಿಷ್ಯ, ಸ್ವಾಮಿ ನಿನ್ನನ್ನು ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗೋಣ? ಸ್ವಾಮಿ ನಿನ್ನನ್ನು ಬಿಟ್ಟು ಇನ್ಯಾರ ಬಳಿಗೆ ನಾವು ಹೋಗೋಣ?
ಇರ್ಬೇಕು. ಆಮೆನ್. ನಿನ್ನನ್ನು ಬಿಟ್ಟು ಇನ್ಯಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು. ನಿನ್ನ ಹತ್ರ ನಿತ್ಯ ಜೀವನ ಒಳ್ಳೆ ಪ್ರವೇಶ ಅಂತ ವಾಕ್ಯಗಳು ನನ್ನ ಹತ್ರ ಇದೆ. ಈ ಲೋಕದಲ್ಲಿ ಹಣನೋ ಅಂತಸ್ತೋ ಅಧಿಕಾರನೋ ಆಡಂಬರವಾದಂತ ಕಾರ್ಯವೋ ಅಲ್ಲ. ನಿತ್ಯ ರಾಜ್ಯಕ್ಕೆ ಹೋಗಂತ ವಾಕ್ಯಗಳು ನಿನ್ನ ಹತ್ರ ಇರುವಾಗ, ನಿತ್ಯ ರಾಜ್ಯನೇ ನಿನ್ನ ಕೈಲಿರುವಾಗ ನಿನ್ನ ಬಿಟ್ಟು ನಾನು ಎಲ್ಲಿ ಹೋಗಿ ಸ್ವಾಮಿ? ದೇವ್ರ ಮಕ್ಕಳೇ, ಯೇಸು ಸ್ವಾಮಿ ಬಿಟ್ಟೋಗಂತ ಸ್ವಭಾವಗಳು, ಗುಣಲಕ್ಷಣಗಳು ನಮ್ಮ ಹತ್ರ ಇರಬಾರ್ದು. ಇದ್ದರೆ ಅದನ್ನ ತಕ್ಷಣ ಸುಟ್ಟಾಕಬೇಕು. ಆಗ ನಿನಗೆ ಏನಾಗ್ತದೆ, ದಿವಸಕ್ಕೆ ದಿವಸ ದೇವರ ಒಟ್ಟಿಗೆ ನೀನು ಆಳವಾಗಿ ದೇವರ ಹತ್ರ ನೀನು ಇನ್ನು ಜೊತೆಲಿ ಇರಂತ ಒಂದು ಕಾರ್ಯಗಳು, ದಿವಸಗಳು ಬರ್ತದೆ. ನಿನ್ನ ಇಟ್ಟು ದೇವರು ಬಲವಾದಂತೆ ಕೆಲಸ ಮಾಡ್ತಿದ್ದಾರೆ. ನಿನ್ನ ಹತ್ರ ನಿನ್ನ ಬಿಟ್ಟು ನಾನು ಎಲ್ಲೋಗ್ಲಿ ಸ್ವಾಮಿ? ನಿನ್ನ ಜೊತೆಲೇ ನಾನು ಇದ್ದೀನಿ, ನಿನ್ನ ಜೊತೆಲೇ ನಾನು ಇರಕ್ ಹೋಗ್ತೀನಿ. ನಿತ್ಯ ರಾಜ್ಯವಾದಂತ ವಾಕ್ಯಗಳು ನಿನ್ನ ಹತ್ರ ಇರುವಾಗ ನಾನು ಎಲ್ಲಿ ನಿನ್ನ ಬಿಟ್ಟು ಹೋಗ್ಲಿ? ನನಗೆ ಬೇಕಾಗಿರೋದು ಈ ಲೋಕದಲ್ಲಿ ಅಂತಸ್ತಲ್ಲ, ನಿತ್ಯ ರಾಜ್ಯ, ಪರಲೋಕ ರಾಜ್ಯ. ಅದರೊಳಗೆ ನಾನು ಪ್ರವೇಶಿಸಬೇಕು, ಅದರೊಳಗೆ ನಾನು ನಿಲ್ಲಬೇಕು. ಈ ಒಂದು ಭಕ್ತಿ ನಿನ್ನೊಳಗಿದ್ದರೆ ಈ ಲೋಕವನ್ನು ಜಯಿಸ್ತೀಯ ಹೊರತು ಇಲ್ಲದೆ ಹೋದ್ರೆ ನೀನು ಪಾತಾಳಕ್ಕೂ ಪಾಪಕ್ಕೂ ಲೋತ್ ಹೋಗೋ ರೀತಿಯಲ್ಲಿ ನೀನು ಹೋಗಿ ನಿನ್ನ ಕುಟುಂಬದಲ್ಲಿ ಭಯಂಕರವಾದಂತ ಕಾರ್ಯಗಳು ಸಂಭವಿಸಿದ ದಿವಸಗಳು ಬರ್ತದೆ. ಅದಕ್ಕೆ ನಾವು ಅವಕಾಶ ಮಾಡಕೂಡ್ದು. ನಾವು ಏನೇನ್ ಮಾಡ್ತಿದ್ದೀವಿ, ಏನ್ ಮಾತಾಡ್ತಿದ್ದೀವಿ, ಎಲ್ಲಿ ಹೋಗ್ತಿದ್ದೀವಿ, ಎಲ್ಲಿ ಜೀವಿಸ್ತಿದ್ದೀವಿ, ಏನೆಲ್ಲ ನಮ್ಮ ಅಂಗಗಳು ಕೆಲಸ ಮಾಡ್ತಿದ್ದೆ, ಇದು ದೇವರು ಇಷ್ಟವಾ? ನಾವು ಹೋಗೋದು ಸರಿನಾ? ನಾನು ಮಾಡ್ತಾ ಇರೋದು ಸರಿನಾ? ಇದು ನಿನ್ನ ಗಮನದಲ್ಲಿ ತರಬೇಕು. ದಾವೀದ ಅರ್ಜುನ ಏನ್ ಹೇಳ್ತಾನೆ? 139:7 ವಾಕ್ಯದಲ್ಲಿ ಏನ್ ಹೇಳ್ತಾರೆ? ಕೀರ್ತನೆಯಲ್ಲಿ, ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ನಾನು ಓಡಲಿ. ನಿನ್ನ ಆತ್ಮಕ್ಕೆ ತಪ್ಪಿಸಿ ನಾನು ಎಲ್ಲಿ ಹೋಗಿಲಿ? ಏನು ಓದಿ? ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಓಡಲಿ? ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಂಡು ನಾನು ಎಲ್ಲಿ ಓಡ್ಲಿ ಸ್ವಾಮಿ? ನೋಡಿ, ದೇವರಿಂದ ಆಸೆಪಟ್ಟಂತ ಮಕ್ಕಳಿಗೆ ಬರಂತ ವಾಕ್ಯಗಳು, ದೇವರ ಸತ್ಯಗಳು ಇದೇನೆ. ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಂಡು ನಾನು ಎಲ್ಲಿ ಹೋಗ್ಲಿ? ನೀನ್ ಸರಿಯಾಗಿ ದೇವರ ಸನ್ನಿಧಾನದಲ್ಲಿ ಇರೋದಾದ್ರೆ, ದೇವರ ಪಾದದಲ್ಲಿ ಇರೋದಾದ್ರೆ, ದೇವ್ರನ್ನ ಹಿಡಿದುಕೊಳ್ಳೋದಾದ್ರೆ ದೇವ್ರ ನಿನ್ನ ಜೊತೆ ಬರ್ತಾರೆ. ದೇವ್ರನ್ನ ಹಿಡಿದುಕೋ. ಆಗ 32:26 ಏನ್ ಹೇಳ್ತಾರೆ ಒಬ್ಬ ಭಕ್ತ, ಸ್ವಾಮಿ ನೀ ನನ್ನ ಆಶೀರ್ವದಿಸೋರ್ಗು ನಾನು ನಿನ್ನ ಬಿಟ್ಟು ಹೋಗೋದಿಲ್ಲ, ನೀ ನನ್ನ ಬಿಟ್ಟು ಹೋಗ್ಬೇಡ, ನಾನು ನಿನ್ನ ಬಿಡೋದಿಲ್ಲ, ನೀ ನನ್ನ ಆಶೀರ್ವಸು. ಓದಿ. ಆ ಪುರುಷನು ನನ್ನನ್ನು ಬಿಡು, ಬೆಳಗಾಗುತ್ತದೆ ಎನ್ನಲು ಯಾಕೋಬನು, ನೀನು ನನ್ನನ್ನು ಆಶೀರ್ವದಿಸದ ಹೊರತು ನೀ ನನ್ನ ಆಶೀರ್ವದಿಸುವವರೆಗೂ ನಾನು ನಿನ್ನ ಬಿಡುವುದಿಲ್ಲ ಅಂದನು. ನಾನು ನಿನ್ನ ಬಿಡೋದಿಲ್ಲ, ನೀನು ಹೋಗಕ್ಕೆ ನಾನು ಬಿಡೋದಿಲ್ಲ. ಹೌದು, ನಿನ್ನ ಕೆಲಸ ಕಾರ್ಯಗಳು ಯಾವುದು ಸರಿಯಾಗಿ ದೇವರ ನಿನ್ನ ದೃಷ್ಟಿಯಲ್ಲಿ ನಡೆದಿಲ್ಲ, ನಿನ್ನ ಕಾರ್ಯಗಳು ಈ ಭೂಲೋಕದಲ್ಲಿ ನಡೆದಿಲ್ಲ, ನೀನು ಓಡಿ ಹೋಗಿ ದೇವರ ಸನ್ನಿಧಾನದಲ್ಲಿ ದೇವರ ಪಾದದಲ್ಲಿ ಕುಂತು ದೇವರ ಪಾದವನ್ನು ಹಿಡಿದುಕೋ. ಸ್ವಾಮಿ ನಾನು ನಿನ್ನ ಬಿಡೋದಿಲ್ಲ, ಯಾರ ಹತ್ರ ನಾನು ಹೋಗೋಕೆ ನಂಗೆ ಇಷ್ಟವಿಲ್ಲ, ನಿನ್ನ ಹತ್ರ ನಾನು ಬಂದಿದ್ದೀನಿ, ನಿನ್ನ ಪಾದವನ್ನು ಹಿಡಿದುಕೊಳ್ತೀನಿ, ನೀನ್ ನನ್ನ ಆಶೀರ್ವದಿಸುವವರೆಗೂ ನಾನು ನಿನ್ನ ಹೋಗಕ್ಕೆ ನಾನು ಬಿಡೋದಿಲ್ಲ. ನೀನ್ ನನ್ನ ಆಶೀರ್ವದಿಸು, ಬದಲು ನನ್ನ ಸಮಸ್ಯೆನ ಸರಿಪಡಿಸು. ನನ್ನೊಳಗೆ ಏನೋ ಒಂದು ಕಷ್ಟ ಬಂದಿದೆ ಅದನ್ನ ಸರಿಪಡಿಸು, ನನ್ನೊಳಗೆ ಏನೋ ಒಂದು ರೋಗ ಬಂದಿದೆ ಅದನ್ನ ಸರಿಪಡಿಸು, ನನ್ನ ಬಾಳನ್ನು ಸರಿಪಡಿಸು. ಈ ಸರಿಪಡಿಸೋರ್ಗು ನಾನು ಬಿಡೋದಿಲ್ಲ. ನಾನು ಪ್ರಾರ್ಥನೆ ಮಾಡ್ತಾನೆ ಇರ್ತೀನಿ, ನಾನು ಹೋರಾಡ್ತಾನೆ ಇರ್ತೀನಿ, ಅದ್ರ ಬಗ್ಗೆ ಚಿಂತೆ ಮಾಡ್ತಾನೆ ಇರ್ತೀನಿ, ನಾನು ಬಿಡೋದಿಲ್ಲ, ನಿನ್ನ ಪಾದವನ್ನು ಬಿಡೋದಿಲ್ಲ. ಸರಿ ಮಾಡು, ನಿನ್ನ ರೀತಿ ನಾನು ಇರಂಗೆ ನನ್ನ ಸರಿಪಡಿಸು. ಇಲ್ಲ ಬಿಡೋದಿಲ್ಲ, ಬಿಡುವಂತ ಹೇಳಿದ್ರು ಬಿಡೋದಿಲ್ಲ, ಹೋಗಕ್ಕೆ ಬಿಡೋದಿಲ್ಲ. ಹೌದು ದೇವ್ರ ಮಕ್ಕಳೇ, ನೀನು ಹೋಗಂತ ಸ್ಥಳಗಳು ನಿನ್ಗೆ ಸೋಲಾಗ್ಬೋದು, ನಷ್ಟ ಏರ್ಪಡಬಹುದು, ನಿನ್ಗೆ ನಡೀದೇ ಇರಬಹುದು. ಆದ್ರೆ ದೇವರ ಪಾದದಲ್ಲಿ ಓಡಿ ಹೋಗಿ ಪಾದವನ್ನು ಹಿಡಿದುಕೋ. ನಿನ್ಗೆ ಆಗದಂತ ವಿಷಯಗಳು ದೇವರು ನಿನ್ನನ್ನು ಪ್ರಕಟಿಸಿ ನಿನ್ನ ಮೇಲೆ ಏನು ಉದ್ದೇಶ ಇದೆ ಅಂತ ತಿಳಿಸಿ ಅದ್ರ ಪ್ರಕಾರ ನಿನ್ನ ನಡೆಸಕ್ಕೆ ದೇವರು ಆಶ್ವಸಿಸ್ತಾರೆ. ಆ ಆಶೀರ್ವಾದ, ಅವರಿಂದ ಆಶೀರ್ವಾದ ಬಂದ್ರೇನೆ ನಿನ್ನ ಹತ್ರ ಆಶೀರ್ವಾದ ಸ್ಥಿರವಾಗಿ ನಿಲ್ಲುತ್ತದೆ, ಫಲಗಳು ಕೊಡುತ್ತದೆ,
ಅದು ಬೆಳೀತದೆ. ಅದು ನೀರನ್ನು ಗೊಬ್ಬರವನ್ನು ದೇವರು ಹಾಕ್ತಾರೆ. ಅಂತ ಸ್ಥಳದಲ್ಲಿ ನಿನ್ನ ಬೇರು ಹೋಗಿ ನಿಲ್ತದೆ. ಇದೇ ಆಶೀರ್ವಾದ. ಆ ಆಶೀರ್ವಾದ ಹೊಂದಬೇಕಾದ್ರೆ ದೇವರ ಪಾದವನ್ನು ಭದ್ರವಾಗಿ ಹಿಡಿದುಕೋಬೇಕು, ಬಿಡಬಾರ್ದು. ಒಂದೇ ಒಂದು ಉದ್ದೇಶ, ಒಂದೇ ಒಂದು ನೋಟ ನಿನ್ನಲ್ಲಿ ಇರಬೇಕು. ಇದು ನಾನು ಒಂದವರೆಗೂ ಬಿಡೋದಿಲ್ಲ, ಅಲ್ಲಿ ಇದೇವ್ರನ್ನ ಹೋಗಕ್ಕೆ ಬಿಡಲ್ಲ, ನಾನು ಹೋಗೋದಿಲ್ಲ, ನೀನ್ ನನ್ನ ಆಶ್ವಾಸಕ್ಕೆ ಹೋಗಲ್ಲ. ಮೋಸ ಹೇಳ್ತಿದ್ದಾನೆ ಕೇಳಿ, 33:14 ದೇವರು ಹೇಳ್ತಾರೆ, ನಾನು ನಿನ್ನ ಜೊತೆಲಿ ನಿನ್ನ ಬಳಿಗೆ ನಾನು ನನ್ನ ಸನ್ನಿಧಾನ, ನನ್ನ ಪ್ರಸನ್ನತೆ ನಿನ್ನ ಸನ್ನಿಧಾನಕ್ಕೆ ಬರುತ್ತದೆ. ಓದಿ. ಅದಕ್ಕೆ ಯೆಹೋವನು, ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು, ವಿಶ್ರಾಂತಿಯನ್ನು ಕೊಡುತ್ತೇನೆ. 15. ಅದಕ್ಕೆ ಮೋಸ ಏನ್ ಹೇಳ್ತಾನೆ, ನೀನೇ ನನ್ನ ಸಂಗಡ ಬಾರದೆ ಹೋದರೆ, ನೀನು ನನ್ನ ಸಂಗಡ ಬರದೆ ಇದರದಾದ್ರೆ ನಿಮ್ಮನ್ನು ಇಲ್ಲಿಂದ ಹೋಗಗೊಡಿಸಬಾರದು. ನೀವು ನಮ್ಮನ್ನು ಇಲ್ಲಿಂದ ಹೋಗಕ್ಕೆ ಬಿಡಬೇಡಿರಿ. ನಾವಾಗಿ ಎದ್ದು ಹೋಗೋದ್ ಬೇಡ, ನಾವಾಗಿ ಟೆಂಟ್ ಖಾಲಿ ಮಾಡ್ಕೊಂಡು ಹೋಗೋದ್ ಬೇಡ, ನಾವಾಗಿ ಊರ್ ಬಿಟ್ಟು ಹೋಗೋದ್ ಬೇಡ, ನಾವಾಗಿ ಕೆಲಸವನ್ನು ಬಿಟ್ಟು ಹೋಗೋದ್ ಬೇಡ, ನಾವಾಗಿ ಕಂಪನಿ ಬಿಟ್ಟು ಹೋಗೋದ್ ಬೇಡ, ನಾವಾಗಿ ಸ್ಥಳವನ್ನು ಬಿಟ್ಟು ಹೋಗೋದ್ ಬೇಡ. ಹೋಗೋದಾದ್ರೆ ನಮ್ಮ ಜೊತೆಲಿ ನೀವು ಬರಬೇಕು. ಕೇಳಿ ದೇವರ ಹತ್ರ, ನಮ್ಮ ಜೊತೆಲಿ ನೀವು ಬರೋದಾದ್ರೆ ನಾನ್ ಬರಕ್ ರೆಡಿ ಸ್ವಾಮಿ. ಇಲ್ಲದ್ರೆ ನಾನು ಈ ಬಡತನ ಇದೆಯಾ, ಈ ಬಡತನದಲ್ಲೇ ಇರ್ತೀನಿ. ನನಗೆ ಅನೇಕ ಜನ ಮಾರ್ಗಗಳು ತೋರಿಸ್ತಾರೆ, ಈ ಸ್ಥಳದಲ್ಲಿ ಹೋಗು, ನಿನಗೆ ದೊಡ್ಡ ಲಕ್ಕಿ ಲ್ಯಾಟ್ರಿ ಹೊಡಿತದೆ, ನಿನ್ಗೆ ಒಳ್ಳೆ ಹಣ ಸಿಗುತ್ತೆ, ಈ ಕಂಪನಿಗೆ ಹೋಗು, ಅಮೆರಿಕಕ್ಕೆ ಹೋಗು. ಅಂದ್ರೆ ನೀನ್ ಜರ್ಮನ್ಗೆ ಹೋದ್ರೆ ಯಾರು ಹೋಗ್ತಾರೆ? ನೀನ್ ಹೋಗಕ್ಕಾಗಲ್ಲ, ನೀನ್ ಹೋಗ್ಬಾರ್ದು. ಅಮೆರಿಕಕ್ಕೆ ಹೋಗ್ಬೇಕಂದ್ರೆ ಅಮೆರಿಕಕ್ಕೆ ಹೋಗ್ಬೇಕು, ನೀನ್ ಜರ್ಮನ್ಗೆ ಹೋಗಕ್ಕೆ ಜರ್ಮನ್ಗೆ ಫ್ಲೈಟ್ ಹಿಡಿಯಕ್ಕಾಗುತ್ತಾ? ಆ ರೀತಿ ಲೋಕದಲ್ಲಿ ನಾವು ದೇವರು ಹೇಳಂತ ದಾರಿಲಿ, ದೇವರು ಹೇಳಂತ ಸ್ಥಳಕ್ಕೆ ನಾವು ಹೋಗದಂತ ಮಕ್ಕಳಾಗಿದ್ರೆ ದೇವರು ನಮ್ಮ ಜೊತೆಲಿ ಬರ್ತಾರೆ. ದೇವರು ನಮ್ಮ ಜೊತೆಲಿ ಬರ್ಬೇಕಂದ್ರೆ ನಾವು ದೇವರ ಹತ್ರ ಕೇಳಬೇಕು, ಸ್ವಾಮಿ ನೀವು ನನ್ನ ಈ ಸ್ಥಳಕ್ಕೆ ಹೋಗು ಅಂತ ಹೇಳ್ತಿದ್ದೀರಾ, ನೀವು ನನ್ನ ಜೊತೆಲಿ ಬರೋದಾದ್ರೆ ನಾನು ನಿಮ್ಮೊಟ್ಟಿಗೆ ಹೋಗ್ತೀನಿ, ನೀವು ನನ್ನ ಜೊತೆ ಬರ್ಬೇಕು. ನನ್ನ ಹಣನೋ ಆಸ್ತಿನೋ ಕಾಸ್ತಿನೋ ನನ್ನ ಗಂಡನೋ ನನ್ನ ಹೆಂಡತಿನೋ ನನ್ನ ಮಕ್ಕಳು ನನ್ನ ಜೊತೆಲಿ ಬರೋದಲ್ಲ. ದೇವ್ರೆ ನೀನ್ ನನ್ನ ಜೊತೆಲಿ ಇರ್ಬೇಕು. ನನ್ನ ಜೊತೆಲಿ ನೀನ್ ಬರೋದಾದ್ರೆ ನಮ್ಮನ್ನು ಈ ಸ್ಥಳದಿಂದ ಕರ್ಕೊಂಡೋಗು, ಹೋಗಕ್ಕೆ ನಮ್ಗೆ ಎಲ್ಲ ಅವಕಾಶ ಮಾಡಿಕೊಡು. ಇಲ್ದವ್ರೆ ಬೇಡ, ನಾನು ಹಿಂಗೆ ಇರ್ತೀನಿ, ನಾನು ಹೋಗೋದಿಲ್ಲ ಅಂತ ಒಂದು ಹಠ ನಿನ್ನಲ್ಲಿ ಇರಿದ್ರೆ, ಅಂತ ಒಂದು ಹಠ ನಿನ್ನಲ್ಲಿದ್ರೆ ದೇವರು ನಿನ್ನನ್ನು ಎಬ್ಬರಿಸಿ ಕರ್ಕೊಂಡು ಸ್ಥಳಕ್ಕೆ. ದೇವ್ರ ಮಕ್ಕಳೇ, ಬೇಕಾ? ದೇವರ ಹತ್ರ ಹೋಗು. ಈ ಲೋಕದಲ್ಲಿ ಅನೇಕ ಸ್ಥಳಗಳಿದೆ, ಆ ಸ್ಥಳಕ್ಕೆಲ್ಲ ಹೋಗ್ಬೇಡ. ಎಷ್ಟೋ ಜನ ಸಾರಾಯಿ ಅಂಗಡಿಗೆ ಹೋಗದೆ ಮನೆಗೆ ಹೋಗೋದಿಲ್ಲ, ಅನೇಕ ತಪ್ಪುದಾರಿಗೆ ಹೋಗದೆ ಅವ್ರ ಮನೆಗೆ ಹೋಗೋದಿಲ್ಲ. ಕೆಲ್ಸಕ್ಕೆ ಹೋಗು ಅಂದ್ರೆ ಬೇರೆ ಕಡೆ ಹೋಗ್ತಾರೆ, ಕಾಲೇಜ್ಗೆ ಹೋಗು ಅಂದ್ರೆ ಸಿನಿಮಾ ಥಿಯೇಟರ್ಗೆ ಹೋಗ್ತಾರೆ, ಕಾಲೇಜ್ಗೆ ಹೋಗಿ ಓದು ಅಂತ ಹೇಳಿದ್ರೆ ಪಾರ್ಕ್ಗೆ ಹೋಗ್ತಾರೆ, ಊರು ಸುತ್ತಾರೆ, ಊರೆಲ್ಲ ಸುತ್ತಕೊಂಡು ಸಾಯಂಕಾಲ ಮನೆಗೆ ಬರ್ತಾರೆ. ನಾನೆಲ್ಲೋ ಕಾಲೇಜ್ಗೆ ಹೋಗಿ ಬಂದೆ ತರದ ಡ್ರಾಮಾಗಳು ಮಾಡ್ತಾರೆ, ನಾಟಕಗಳು ಆಡ್ತಾರೆ. ಕೆಲ್ಸಕ್ಕೆ ಹೋಗಂದ್ರೆ ಕೆಲ್ಸಕ್ಕೆ ಹೋಗೋ ತರ ಹೋಗ್ಬಿಟ್ಟು ಎಲ್ಲೆಲ್ಲೋ ಸುತ್ಕೊಂಡ್ಬಂದು ಕೆಲ್ಸಕ್ಕೆ ಹೋದೆ ಅಂತ ಬಂದು ಮನೆಯಲ್ಲ ನಾಟಕ ಮಾಡ್ತಾರೆ. ಹೋಗುವಂತ ಸ್ಥಳಕ್ಕೆ ನೀನು ಹೋಗ್ಬೇಕು, ಹೋಗದ ಸ್ಥಳಕ್ಕೆ ನೀನು ಹೋಗಬಾರ್ದು. ಅದು ಹೋದ್ರೆ ನಿನಗೆ ತೊಂದರೆ ಇದೆ, ತೊಂದರೆಯಲ್ಲಿ ಸಿಕ್ಕಾಕೊಳ್ತೀಯ, ನಷ್ಟದಲ್ಲಿ ಆಗ್ತೀಯ, ಸಾಲ ಸೋಲದಲ್ಲಿ ಸಿಕ್ಕಾಕೊಳ್ತೀಯ, ನಿನ್ಗೆ ಅಲ್ಲಿ ನಷ್ಟ ಏರ್ಪಡ್ತದೆ, ನಿನ್ಗೆ ಇರೋಂಥದ್ದು ಎಲ್ಲವನ್ನು ಕಳ್ಕೊಳ್ತೀಯ, ನೀನ್ ಯಾವುದಕ್ಕೂ ನಿಲ್ಲೋದಿಲ್ಲ, ನೀನು ಸ್ಥಿರವಾಗಿರೋದಿಲ್ಲ, ನೀನು ಭಕ್ತಿವಂತನಾಗಿರೋದಿಲ್ಲ, ನೀನ್ ದೈವಿಕ ಮನುಷ್ಯನಾಗಿ ಕಾಣೋದಿಲ್ಲ, ನಿನ್ನೊಳಗಿರಂತ ದೈವಿಕ ಕಾರ್ಯಗಳು ಕಾಣೋದಿಲ್ಲ, ನಿನ್ನೊಳಗಡೆ ಯಾರು ಜನಗಳು ಸೇರಕ್ಕೆ ಇಷ್ಟಪಡೋದಿಲ್ಲ. ಕಾರಣ ಏನಂದ್ರೆ ನಿನ್ನ ಹತ್ರ ಇರೋದಿಲ್ಲ, ನೀನು ಕಳ್ಕೊಂಡಿದ್ದು ಮಾತ್ರವಲ್ಲ, ನೀನ್ ಎಲ್ಲವನ್ನು ತಿರ್ಗಾ ಹೊಂದಿಕೊಳ್ಳಕ್ ಆಗದಂತ ಪರಿಸ್ಥಿತಿ ನಿನ್ನ ಜೀವಮಾನದಲ್ಲಿ ಬರಕ್ ಹೋಗ್ತದೆ. ಕಾರಣವೇನೆಂದ್ರೆ ನಾನು ಹೋಗಂತ ಸ್ಥಳಕ್ಕೆ ನೀನು ಹೋಗ್ಲಿಲ್ಲ, ನೀನು ಹೋಗ್ಬೇಡ ಅಂತ ಸ್ಥಳಕ್ಕೆ ನೀನು ಹೋಗಿದ್ರಿಂದ ನಿನಗೆ ಇಂಥ ಒಂದು ಸಮಸ್ಯೆ ಬಂದಿದ್ದೆ. ಅದರಿಂದ ನಮಗಾಗಿ ನೀನು ಹೋಗಂತ ಸ್ಥಳದಲ್ಲಿ ನೀನು ಕರೆಕ್ಟಾಗಿ ಹೋದ್ರೆ ದೇವರು ನಿನಗೂ ನನಗೂ ಒಂದು ಸ್ಥಳಕ್ಕೆ ಹೋಗಿ ಒಂದು ಸ್ಥಳವನ್ನು ಸಿದ್ಧಪಡಿಸಿದ್ದಾರೆ. ಓದಿ ನೋಡಿರಿ, ಕೊನೆ ವಾಕ್ಯ, ನನ್ನ ಸಮಯ ಮುಗೀತು. ಯೋಹಾನ 14:2 ಓದಿ ನೋಡಿರಿ. ದೇವರನ್ನು ನಂಬಿರಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ, ದೇವರನ್ನು ನನ್ನನ್ನು ಯೇಸುವನ್ನು ನಂಬಿರಿ,
ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ನನ್ನ ಇವೆ. ತಂದೆ ಮನೆಯಲ್ಲಿ ಬಹಳ ಬಿಡಾರಗಳು ಇದೆ. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ಇಲ್ಲದೆ ಇದ್ದರೆ ನಾನು ನಿಮ್ಗೆ ಹೇಳುತ್ತಿದ್ದನ್ನ. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ಸಾಕು. ನಿಮಗಾಗಿ ನಾನು ಸ್ಥಳವನ್ನು ಸಿದ್ಧಪಡಿಸಕ್ಕಾಗಿ ದೇವರು ಮೇಲಕ್ಕೆ ಪರಲೋಕಕ್ಕೆ ಹೋಗಿದ್ದಾರೆ. ಬರಕ್ ಹೋಗ್ತಾರೆ. ನೀನು ಎಷ್ಟು ದಿವಸ ಜೀವಿಸ್ತೀಯೋ ಅಷ್ಟು ದಿವಸವರೆಗೂ ದೇವರಿಗಾಗಿ ಜೀವಿಸಿ ಪರಲೋಕ ರಾಜ್ಯಕ್ಕೆ ನೀನು ಹೋಗ್ಬೇಕು. ಅಲ್ಲಿ ದೇವರು ನಿನಗೆ ಸ್ಥಳವನ್ನು ಸಿದ್ಧಪಡಿಸಕ್ಕೆ ಇದ್ದು ಕಾಯ್ತಿದ್ದಾರೆ. ಒಂದು ವೇಳೆ ದೇವರೇ ಬಂದ್ಬಿಟ್ರೆ ನಿನ್ನನ್ನು ಕರ್ಕೊಂಡು ಹೋಗ್ತಾರೆ. ಅವ್ರು ಬರಕ್ಕೆ ಸಮಯವಾಯ್ತು ಅಂದ್ರೆ ನೀನ್ ಸತ್ರೆ ದೇವರು ನಿನಗೆ ಅವಸರ ಕಾಯ್ತಿದ್ದಾರೆ. ಎರಡು ವಿಷಯ ನಡಿಬೇಕು. ಯೇಸು ಸ್ವಾಮಿ ಬಂದ್ರೆ ನೀನು ದೇವರಿಗಾಗಿ ಕಾಯುವಂತ ಮನುಷ್ಯನಾಗಿ, ದೇವ್ರು ಹೇಳಂತ ಸ್ಥಳಕ್ಕೆ ನೀನು ಹೋಗಂತ ಮನುಷ್ಯನಾಗಿದ್ರೆ, ಯೇಸು ಸ್ವಾಮಿ ದಿಢೀರಂತ ಬಂದ್ರೆ ಎರಡನೇ ಬರೆಯುವಿಕೆಯಲ್ಲಿ ಅವ್ರು ನಿನ್ನ ಕರ್ಕೊಂಡು ಹೋಗ್ತಾರೆ. ಯೇಸು ಸ್ವಾಮಿ ಬರೋದು ತಡವಾಗಿ ನೀನು ಮರಣ ಸಲ್ಲಿಸಿದ್ರೆ ಅವರಿರೋ ಸ್ಥಳಕ್ಕೆ ನೀನು ಹೋಗ್ಬೇಕು. ಅವ್ರು ನಿನ್ಗೆ ಅವಸರ ಕಾಯ್ತಿದ್ದಾರೆ. ತಿಳ್ಕೊಳ್ಳಿ. ಅದರಿಂದ ನೀವು ಹೋಗಂತ ಸ್ಥಳವು ಎಂತ ಸ್ಥಳಗಳು ಅಂತ ಕಣ್ಣು ಮುಚ್ಚಿ ಒಂದು 2 ನಿಮಿಷ, 5 ನಿಮಿಷ, 10 ನಿಮಿಷ ದೇವರ ಸನ್ನಿಧಾನದಲ್ಲಿ ಕುಂತು ಧ್ಯಾನ ಮಾಡಿದೆ. ನಾನು ಹೋಗಂತ ಸ್ಥಳವೆಂಥದ್ದು, ನಾನು ಇರಂತ ಸ್ಥಳ ಎಂಥದ್ದು, ನಾನು ಮಾಡಂತ ಸ್ಥಳವೆಂಥದ್ದು, ನಾನು ಎಲ್ಲಿ ಹೋಗ್ಬೇಕು, ನಾನು ಎಲ್ಲಿ ಹೋಗ್ತಿದ್ದೇನೆ, ನಾನು ಏನ್ ಮಾಡ್ಬೇಕಾಯ್ತು, ಏನ್ ಮಾಡ್ತಿದ್ದೇನೆ, ಇದನ್ನೆಲ್ಲ ಸ್ವಲ್ಪ ಸಮಯದಲ್ಲಿ ಧ್ಯಾನ ಮಾಡಿ ಯೋಚನೆ ಮಾಡಿ ಕರ್ತನಿಗೆ ಒಪ್ಪಿಸಿಕೊಡಿರಿ. ನನಗೆ ಸಮಯವಾಯಿತು. ಈಗ ಎಲ್ಲ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ನೀವು ಜೀವಿಸೋದಾದ್ರೆ ಭಕ್ತನೇ ಹೇಳ್ತಾನೆ, ಸ್ವಾಮಿ ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗ್ಲಿ. ಹಂಗೆ ಹೇಳ್ದವನು ಕುಂತಿದ್ದ ಜಾಗದಲ್ಲೇ ಕುಂಡಿಸ್ತದ ದೇವರು? ಇಲ್ಲ. ಅವನು ಎತ್ತಿ ಬಲವಾಗಿ ಎತ್ತಿ ಪವಿತ್ರಾತ್ಮ ಅಭಿಷೇಕದಿಂದ ತುಂಬಿಸಿ ಅನೇಕ ಸತ್ಯಗಳು ಧೈರ್ಯವಾಗಿ ಬೋಧನೆ ಮಾಡಂತ ಒಂದು ಧೈರ್ಯ ದೇವರು ಅವ್ರಿಗೆ ಕೊಟ್ಟು ಅನೇಕ ಜನಗಳು ದೇವರ ಕಡೆ ತಿರುಗಿದ್ರು. ಅನೇಕ ಜನಗಳಿಗೆ ಜ್ಞಾನಸ್ಥಾನ ಕೊಟ್ಟ. ಯಾಕೆ? ಒಂದು ಕಾಲದಲ್ಲಿ ಏನ್ ಹೇಳ್ದ ಅವನು? ಸ್ವಾಮಿ ನಿನ್ನ ಬಿಟ್ಟು ನಾನು ಎಲ್ಲಿ ಹೋಗ್ಲಿ, ನಿತ್ಯ ರಾಜ್ಯನೇ ವಾಕ್ಯಗಳು ನಿನ್ನ ಹತ್ರ ಇರುವಾಗ ನಿನ್ನ ಬಿಟ್ಟು ನಾನು ಎಲ್ಲಿ ಹೋಗ್ಲಿ? ಹೋಗಂತ ಸ್ಥಳ ಎಲ್ಲಿದೆ? ಯಾರು ಸ್ಥಳವಿಲ್ಲ. ಎಲ್ಲಿ ಹೋದ್ರು ನೀನು ಅಲ್ಲಿದ್ಯಾ. ನೀನ್ ಇಲ್ದಿರಂತ ಸ್ಥಳವೇ ಎಲ್ಲೂ ನಾವು ಹುಡುಕಿದ್ರು ಸಿಗೋದಿಲ್ಲ. ನಿನ್ನ ಕಣ್ಣಿಗೆ ತಪ್ಪಿಸಿಕೊಂಡು ಎಲ್ಲಿ ಹೋಗಕ್ಕೆ ಸಾಧ್ಯವೇ ಇಲ್ಲ. ಈ ರೀತಿ ಇರುವಾಗ ನಾನು ಹೆಂಗೆ ನಿನ್ನನ್ನು ಬಿಟ್ಟು ಹೋಗ್ಲಿ? ನಾನ್ ಬಿಟ್ಟು ಹೋಗಕ್ ಆಗೋದಿಲ್ಲ. ಈ ಲೋಕದಲ್ಲಿ ನೀನ್ ಹಾಲಾದ್ರೂ ಹಾಕು, ನೀರಲ್ಲಾದ್ರೂ ಹಾಕು, ಬೆಂಕಿಯಲ್ಲಾದ್ರೂ ಹಾಕು, ಎಲ್ಲಾದ್ರೂ ಹಾಕು, ನಿನ್ಗಿಷ್ಟ ಎಲ್ಲಿದೆ ಅಲ್ಲ ಹಾಕು, ಆದ್ರೆ ನನ್ನ ಜೊತೆಲೇ ಇರ್ತೀನಿ. ರೂತ್ ಹೇಳಿದ್ಲು ಯೆಹೋವನ ನೋಡಿ, ನಾನ್ ನಿನ್ನ ಬಿಟ್ಟು ಹೋಗೋದಿಲ್ಲ, ನಾನ್ ನಿನ್ನ ಜೊತೆಲೇ ಇರ್ತೀನಿ. ಓರ್ಪಾಳ್ಗೆ ಹೇಳಿದ್ರು, ನೀನು ಇಬ್ರಿಗೂ ಸೇರಿಸಿ ಸೊಸೆದರಿಗೆ ಇಬ್ರಿಗೂ ಹೇಳಿದ್ರು, ಆಯ್ತಮ್ಮ ಈ ಎಲ್ಲ ಗಂಡು ಮಕ್ಕಳು ಸತ್ತೋಗಿದ್ದಾರೆ, ಇನ್ನು ನಿಮ್ಮ ಮನೆಗಳಲ್ಲಿ ನೀವು ಹೋಗಿ ನೀವು ನಿಮ್ಮ ಬಾಳು ನೀವು ನೋಡ್ಕೊಳ್ಳಿ ಅಂತ ಹೇಳಿದ್ರು. ಅತ್ತೆ ಆದಳು. ಆದ್ರೆ ನೊಗೊಮಿ ಹಂಗೆ ಹೇಳುವಾಗ ಓರ್ಪಾಳು ಬಿಟ್ಟು ಹೋದ್ಲು. ಕೊನೆಗೆ ಒಂದು ಮುತ್ತು ಕೊಟ್ಬಿಟ್ಟು ಹೋದ್ಲು ಅವಳ ಮನೆಗೆ ವಾಪಸ್ಸು. ಆದ್ರೆ ರೂತ್ ಹೋಗ್ಲಿಲ್ಲ. ಇಲ್ಲ, ನಾನ್ ನಿನ್ನ ಜೊತೆಲೇ ಇರ್ತೀನಿ. ಕಷ್ಟದಲ್ಲಿ, ದುಃಖದಲ್ಲಿ, ಕಣ್ಣೀರಲ್ಲಿ, ಹೋರಾಟದಲ್ಲಿ, ಸಾಯೋ ದಿವಸವರೆಗೂ ಏನೇ ಕಷ್ಟವಾದ್ರೂ ನನ್ನ ವಾಪಸ್ ತಿರುಗಿ ನಾನು ಹೋಗೋದಿಲ್ಲ. ನಾನು ಅದು ಬಿಟ್ಟು ಬಂದಿದ್ದೀನಿ. ನಿನ್ನ ಜೊತೆಲಿ ಇಷ್ಟು ದಿವಸ ಇದ್ದೆ, ಇನ್ನು ಮೇಲೂ ನಿನ್ನ ಜೊತೆಲಿ ಇರ್ತೀನಿ. ಹಂಗಿರೋದ್ರಿಂದ ಅವಳಿಗೊಂದು ರಾಜ್ಯವನ್ನು ದೇವರು ಏರ್ಪಡಿಸಿದ್ರು. ಒಂದು ದೇಶದಲ್ಲಿ ಒಬ್ಬ ರಾಜ್ಯ, ಒಬ್ಬ ನಾಯಕನು ದೇವರು ಏರ್ಪಡಿಸಿ ಅವನ ಬಾಳನ್ನು ಓಹೋ ಅಂತ ದೇವರು ಬಿಡಿಸಿ ನಿಲ್ಲಿಸಿದ್ರು. ಹೌದು ದೇವ್ರ ಮಕ್ಕಳೇ, ಆ ರೀತಿ ನಾವು ಎಲ್ಲಿ ಹೋಗ್ಬೇಕು ಅಲ್ಲಿ ಮಾತ್ರ ಹೋಗ್ಬೇಕೇ ಹೊರತು ಎಲ್ಲ ಕಡೆ ನಾವು ಹೋಗಕ್ಕೆ ಪ್ರಯತ್ನ ಮಾಡಬಾರ್ದು. ಕಾರಣ ಏನಂದ್ರೆ ಇನ್ನು ಅನೇಕ ವಾಕ್ಯಗಳಿದೆ. ಅಪೊಸ್ತಲ ಪೌಲು ಎಷ್ಟೋ ಸ್ಥಳಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ ತಡೆ ಆಯ್ತಂತೆ. ದೇವರಿಗೆ ಒಪ್ಪಿಸ್ಕೊಡಿ. ದೇವರೊಟ್ಟಿಗೆ ಧ್ಯಾನ ಮಾಡಿ, ನಾವು ಎಲ್ಲಿ ಇದ್ದೀನಿ, ಏನ್ ಮಾಡ್ತಿದ್ದೀನಿ, ಎಲ್ಲಿ ಹೋಗ್ತಿದ್ದೀನಿ. ದೇವರಿಗೆ ಇಷ್ಟವಾದಂತ ಸ್ಥಳಕ್ಕೆ ನೀನು ಹೋಗಂತ ಮನುಷ್ಯನಾಗಿರ್ಬೇಕು, ಮನುಷ್ಯಾಗಿರ್ಬೇಕು. ಖಂಡಿತವಾಗಿ ದೇವರು ಸಭೆ, ಅನೇಕ ಸಭೆಗಳು ಈ ಲೋಕದಲ್ಲಿ ಸಂಧಿ ಬಂದಿ ಎಲ್ಲ ಕಡೆಯೂ ಸಭೆಗಳು, ಚರ್ಚ್ಗಳು ಎಲ್ಲ ಇದೆ. ಎಲ್ಲ ಕಡೆಯೂ ಹೋಗಬಾರ್ದು.
ನಿನ್ನನ್ನು ದೇವರು ಎಲ್ಲಿ ಆರಿಸಲ್ಪಟ್ಟಿ ನಿಲ್ಲಿಸಿದಾರೋ ಅಲ್ಲಿ ನೀನು ಹೋಗ್ಬೇಕು. ಆ ಸ್ಥಳದಲ್ಲಿ ನೀನು ಭಕ್ತಿ ಮಾಡಬೇಕು. ಆ ಸ್ಥಳದಲ್ಲಿ ನೀನು ಸ್ತುತಿಸಬೇಕು. ಆ ಸ್ಥಳದಲ್ಲಿ ನೀನು ಪ್ರಯತ್ನ ಮಾಡಬೇಕು. ನಿನ್ನ ಪ್ರಯಾಸಗಳು ಆ ಸ್ಥಳದಲ್ಲಿ ಇರಬೇಕು. ಆಗನೇ ನಿನಗೆ ಪ್ರತಿಫಲ, ನಿನ್ನ ಆಶೀರ್ವಾದ ಇರ್ತದೆ. ದೇವರು ನಿನ್ನ ಕೈ ಬಿಡುವುದಿಲ್ಲ. ಎಲ್ಲ ವಿಷಯದಲ್ಲಿ ನಡೆಸ್ತಾರೆ. ಇನ್ನು ಹೆಚ್ಚು ಸಮಯ ತಗೊಳಕ್ಕೆ ನನಗೆ ಇಷ್ಟ ಇಲ್ಲ. ಕೊನೆಯದಾಗಿ ನನ್ನ ಮಗಳು ಪ್ರೀತಿ ಪ್ರಾರ್ಥಿಸ್ತಾರೆ. Precious Heavenly Father, Lord, we thank you for this day, Lord Jesus. Lord, we thank you for this Pentecostal Sunday, Lord Jesus. Father God, we thank you, Lord Jesus. Father God, we thank you for being with us, Lord Jesus. Father God, we thank you for today's sermon, Lord Jesus. Father, we believe that this sermon is from you, Lord Jesus. Father God, we thank you. Lord Jesus, give us whoever's listening to this video, Lord Jesus. Father God, we want you to give that feel of commitment towards you, Lord Jesus. Everyone should be committed to you, Lord. Lord Jesus, we cannot do anything without you, Father God. Lord Jesus, that is a declared truth, Lord Jesus. Lord, we cannot take a step without you, Father God. Lord, we want you to be with us, walk with us, Lord Jesus. Help us to walk in the way of your righteousness, Lord Jesus. Lead our footsteps towards your righteousness, Father God. Lord, let our heart not be inclined towards the worldly things in our lives, Lord Jesus. Lord, let it not go towards the worldly things, Lord. Father God, our heart should be focused towards you. Our mind should be focused towards you, Father God. Father God, we pray that whoever's listening to this should be touched and their heart should be inclined towards you, Father God. Jesus, we love you, we praise you, we thank you. Father, we offer this another week into your hands. Father, we thank you for bringing towards the end of this month, Lord. It is only through you that we were able to come till here, Lord Jesus. Father, we thank you, Lord. Lord, we want you to lead us for the rest of this month, for the rest of this year, Lord Jesus. If you are not with us, Lord, we cannot do anything, Father God. Father, if you walk with us only, we will walk towards, Lord Jesus. In Jesus' mighty name I pray. Amen. ದೇವರ ಮಕ್ಕಳೇ, ದಿವಸ ಕೊಟ್ಟಿದ್ದಕ್ಕಾಗಿ ದೇವರ ಸ್ತೋತ್ರ. ಇಲ್ಲಿವರೆಗೂ ನೀವು ಸತ್ಯವನ್ನು ಕೇಳಿ ಇದನ್ನು ಧ್ಯಾನ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ, ನಿಮ್ಮ ಕುಟುಂಬವನ್ನು ಆಶೀರ್ವದಿಸುತ್ತಾರೆ. ಎಲ್ಲ ವಿಷಯದಲ್ಲಿ ದೇವರು ನಿಮ್ಮ ವಿಷಯದಲ್ಲಿ ಜವಾಬ್ದಾರಿ ತಗೋತಾರೆ. ಈ 5 ತಿಂಗಳು ದೇವರು ನಮ್ಮನ್ನು ಕಾಪಾಡಿ ನಮ್ಮ ಇಲ್ಲಿವರೆಗೂ ನಡೆಸಿದರು. ಇನ್ನು ಮೇಲೂ ನಮ್ಮೊಟ್ಟಿಗೆ ನಡೆಸ್ತಾರೆ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ವಂಡರ್ಫುಲ್ ವೀಕ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.